ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮಂಡೇ ಎಪಿಸೋಡ್ನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದ ತಕ್ಷಣ ನಿಜವಾಗ್ಲೂ ಕೋಪ ಒಂದು ಕಡೆ, ಆ ಹುಡುಗಿ ನೋಡಿ ನನಗೆ ಒಂಥರ ಪಾಪ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಬಿಗ್ ಬಾಸ್ ನಿಮ್ಗೇನು ಕರುಣೆ ಇಲ್ವೇ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನಾನು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ನಾನು ಬೆಳಿಗ್ಗೆನೇ ಆಯಿತಾ ಎದ್ಬಿಟ್ಟು ನಾನು ಪ್ರೋಮೋ ಮಾಡೋದೇ ಇಲ್ಲ. ನಂದು ಏನಿದ್ರು ಪ್ರೋಮೋ ಬರೋದು 12 o'clock 1 o'clock. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಆಯಿತಾ. 1 o'clock ಆದಮೇಲೆ ನಾನು ಪ್ರೋಮೋ ರಿವ್ಯೂ ಮಾಡೋದು. ಬಟ್ ಈ ಪ್ರೋಮೋ ನೋಡಿದಾಗ ನನಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ? ಹೋಗಿ ಆ ಸೈಕೋ ನನ್ನ ಮಗನ ಜೊತೆ ಪಾಪ ಆ ಹುಡುಗಿನ ನೀವು ಸೀಕ್ರೆಟ್ ರೂಮಲ್ಲಿ ಕಳಿಸಿದಿರಲ್ಲ, ಅವ್ನು ಹೆಂಗೆ ಬಿಹೇವ್ ಮಾಡ್ತಿದ್ದಾನೆ ನೋಡಿ. ನಾನು ಅದಕ್ಕೆ ಯಾಕೆ ಹೇಳಿ ಧ್ರುವ ಅಂತ ಒಬ್ಬ ಸೈಕೋ ಒಂಥರ ಮೆಂಟಲಿ ಅವನಿಗೇನೋ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅನಿಸುತ್ತೆ. ಅಲ್ಲ ಹೋಗಿ ಬಿಗ್ ಬಾಸ್ ನಿಮಗೆ ರಕ್ಷಿತನ್ನ ಆಯಿತಾ ಅವನ ಜೊತೆಗೆ ಸೀಕ್ರೆಟ್ ರೂಮಿಗೆ ಕಳಿಸ್ಬೇಕು ಅಂತಾದ್ರೂ ನಿಮಗೆ ಹೆಂಗೆ ಅನ್ನಿಸ್ತು? ಯಾವ ಥರ ಅನ್ನಿಸ್ತು ಆಯ್ತಾ? ಅವ್ನ ಟಾರ್ಚರನ್ನ ಆ ಹುಡುಗಿ ಕೈಲಿ ತಡ್ಕೊಳಕ್ಕಾಗುತ್ತಾ? ನಿಜವಾಗ್ಲೂ ಬಿಗ್ ಬಾಸ್ ಟೀಮು ರಕ್ಷಿತನ ಬಗ್ಗೆ ಏನು ಅಂದ್ಕೊಂಡಿದೆಯೋ ಗೊತ್ತಿಲ್ಲ. ಹೊರಗಡೆ ನೋಡುವಂತಹ ಪ್ರೇಕ್ಷಕರು ನಿಜವಾಗ್ಲೂ ನಿನ್ನೆ ಎಪಿಸೋಡಲ್ಲಿ ಆಯಿತಾ ಏನು ರಕ್ಷಿತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗತ್ತಿಗೆ ಆಯಿತಾ ಅವಳ ಒಂದು ಅಳು ಇರ್ಬೋದು, ಅವಳು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ದಿರ್ಬೋದು, ಹೋಗಿ ಕಿಚನನ್ನು ಹೋಗಿ ಟಚ್ ಮಾಡಿದ್ದಿರ್ಬೋದು, ಸರ್ ನಾನು ಮತ್ತೆ ಹೋಗ್ತೀನಿ ಬರಲ್ಲ ಬಾಯ್ ಅಂತ ಹೇಳಿದ್ದು, ಇದೆಲ್ಲವೂ ಕೂಡ ರಿಪೀಟ್ ನೋಡ್ತಾ ಇದ್ದಾರೆ. ಅಂದರೆ ಏನು ರಕ್ಷಿತಾ ಆ ಎಲಿಮಿನೇಟ್ ಆದಂಥ ಒಂದು ಆ ಪೋರ್ಷನ್ ಇದೆಯಲ್ಲ ಅದನ್ನ ಜನ ರಿಪೀಟ್ ನೋಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಇಡೀ ಕರಾವಳಿ ಜನ, ಇಡೀ ಆಯಿತಾ ತುಳುನಾಡಿನ ಜನತೆ ನಿಜವಾಗ್ಲೂ ಕೂಡ ಎಷ್ಟು ಆಯಿತಾ ಇದನ್ನ ಅವರಿಗೆ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಿಲ್ಲ. ಎಲ್ಲರೂ ಕೂಡ ಎಷ್ಟು ಒಂಥರ ಆ ಕಮೆಂಟ್ಗಳು ನೋಡಿದ್ರೆ ನನಗೇ ಒಂಥರ ಹೊಟ್ಟೆ ಉರಿಯುತ್ತೆ. ಇಷ್ಟು ಕನೆಕ್ಟ್ ಆಗಿದ್ದಾರೆ ಜನ ರಕ್ಷಿತನ್ಗೆ ಅಂತ, ಅಂದರೆ ಅಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಮೇಡಮ್ ನಿಜವಾಗ್ಲೂ ಊಟ ಸೇರ್ತಿಲ್ಲ ಮೇಡಮ್ ನನಗೆ. ರಕ್ಷಿತ ಮನೆಯಿಂದ ಹೋಗೋದನ್ನ ನೋಡಿದ್ರೆ ನನಗೆ ಊಟ ಸೇರ್ತಿಲ್ಲ. ನಿನ್ನೆಯಿಂದ ನನಗೆ ಏನು ಕೆಲಸನೇ ಮಾಡೋಕ್ಕಾಗ್ತಿಲ್ಲ, ಆ ಥರ ಮೂಡೌಟ್ ಆಗಿ ಕೂತಿದ್ದೀನಿ ಅನ್ನೋ ಮಟ್ಟಕ್ಕೆ ಆಯಿತಾ ಪ್ರೇಕ್ಷಕರು ರಕ್ಷಿತನ ಹಚ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಪ್ರೋಮೋ ನೋಡಿದಾಗ ಓಕೆ ನೀವು ಸೀಕ್ರೆಟ್ ರೂಮಿಗೆ ಕಳಿಸಿದಿರ, ಓಕೆ ನಾನು ಅದ್ರ ಬಗ್ಗೆ ನಾನು ಏನೂ ಮಾತನಾಡಲ್ಲ. ಬಟ್ ಹೋಗಿ ಧ್ರುವಂತ ಸೈಕೋ ಜೊತೆ ರಕ್ಷಿತನ್ ಕಳಿಸಿದಿರಲ್ಲ ಆಯಿತಾ ಬಿಗ್ ಬಾಸ್, ಇದು ನಿಮಗೆ ನ್ಯಾಯನ? ನಾನು ಪ್ರೇಕ್ಷಕರಿಗೆ ಇದನ್ನೇ ಕೇಳ್ತೀನಿ, ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ಧ್ರುವಂತು ಆಯಿತಾ ಆ ವ್ಯಂಗ್ಯ ಮಾಡೋದು ಆಯಿತಾ, ರಕ್ಷಿತನ ಟಾರ್ಚರ್ ಮಾಡೋದನ್ನ ನೋಡಿ ಆಯಿತಾ ಯಾರಾದರೂ ಪ್ರೇಕ್ಷಕರು ಖುಷಿ ಪಡ್ತಾರ? ಇದು ಯಾವ ಸೀಮೆ ಕಂಟೆಂಟ್ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ರಕ್ಷಿತನ ಸೀಕ್ರೆಟ್ ರೂಮಿಗೆ ಕಳಿಸಿದ್ದಾರೆ. ರಕ್ಷಿತಾ ನಿಜವಾಗ್ಲೂ ಕೂಡ ಆಯಿತಾ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದನ್ನ ನೋಡ್ತಾ ಇರಬೇಕಾದ್ರೆ ನಮ್ಮ ಗಿಲ್ಲಿ ನಟ ರಜತ್ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಗಿಲ್ಲಿ ನಟ ಆಯ್ತಾ ಅವ್ನಿಗೆ ಆ್ಯಕ್ಚುಲಾಗಿ ಗಿಲ್ಲಿ ನಟ ಯಾವ ಕಂಟೆಸ್ಟೆಂಟ್ ಹೋದ್ರೂ ಕೂಡ ಹತ್ತಿರಲಿಲ್ಲ. ಅವ್ನು ಹೇಳ್ತಾನೆ ಆ ಹುಡುಗಿ ನನ್ನ ಕೈ ಹಿಡ್ಕೊಂಡು ಅದುಮ್ತಾ ಇದೆ ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ, ಕಣ್ಣಲ್ಲೇ ನೀರು ಬಂತು. ಅಂದರೆ ಅವಳಿಗೆ ಹೋಗ್ತಿದ್ದೀನ ಅನ್ನೋದನ್ನ ಅವಳಿಗೆ ಇದನ್ನೇ ಮಾಡ್ಕೊಳಕ್ಕಾಗ್ತಿಲ್ಲ, ತುಂಬ ಬೇಜಾರಾಗ್ತಿದೆ. ಈ ಮನೆಯಲ್ಲಿ ಇಷ್ಟು ದಿನ ನಾನು ಯಾವತ್ತೂ ಯಾರಾದ್ರೂ ಎಮೋಷನ್ ಆಗಿರಲಿಲ್ಲ. ಇವು ರಕ್ಷಿತನ್ನ ಹೋಗಿರೋದನ್ನ ನನಗೆ ಇದನ್ನೇ ಮಾಡ್ಕೊಳಕ್ಕಾಗ್ತಿಲ್ಲ, ಅಳು ಬರ್ತಾ ಇದೆ ಅಂತ ರಘು ಸಾರುವುದು ನಮ್ಮ ರಜತ್ತು ಆಯ್ತಾ ಗಿಲ್ಲಿ 3 ಜನ ಕುತ್ಕೊಂಡು ಮಾತಾಡ್ತಾ ಇದ್ರೆ ನಮಗೆ ಒಂಥರ ಅಳು ಬಂತು. ನಿಜವಾಗ್ಲೂ ಈ ಪ್ರೋಮೋ ನೋಡೋತ್ತಿಗೆ ಆಯ್ತಾ ಅವನೊಂಥರ ಸೈಕೋ ಸ್ಯಾಡಿಸ್ಟರ ವರ್ತಿಸ್ತಾನೆ ಆಯ್ತಾ. ರಕ್ಷಿತ ಹೇಳ್ತಿದ್ದಾಳೆ, ಅಯ್ಯೋ ಇವ್ರ ಜೊತೆ ನಾನು ಯಾಕೆ ಒಟ್ಟಿಗೆ ಕಳಿಸಿದ್ರಿ ಸೀಕ್ರೆಟ್ ರೂಮ್ಗೆ ಅಂತ. ನಿಜವಾಗ್ಲೂ ರಕ್ಷಿತನ ಮಾನಸಿಕವಾಗಿ ಕುಗ್ಸೋ ಕೆಲಸ ಮಾಡ್ತಾ ಇದೆಯಾ ಬಿಗ್ ಬಾಸ್ ಟೀಮು? ಅವಳು ಏನಂತಾಳೆ ಅಂದರೆ ರಕ್ಷಿತಾ, ನನ್ನವ್ರು ಯಾವತ್ತೂ ನನ್ನನ್ನು ಬಿಟ್ಕೊಡಲ್ಲ ಅಂತ ರಕ್ಷಿತಾ ಹೇಳಿದ್ರು. ಅದು ಯಾರಿಗೆ ಹೇಳ್ತಾಳೆ ಅಂದರೆ ನಮ್ಮ ಗಿಲ್ಲಿಗೂ ರಜತ್ಗೂ ರಘು ಸರ್ಗೂ ಹೇಳೋದವಳು, ನಮ್ಮವ್ರು ಯಾವತ್ತೂ ನನ್ನನ್ನು ಬಿಟ್ಕೊಡಲ್ಲ ಅಂತ. ಬಟ್ ಈ ಸ್ಯಾಡಿಸ್ಟ್ ಧ್ರುವಂತೂ ನಿಮ್ಮ ನಾಟಕಗಳನ್ನ ನಿಮ್ಮ ಡ್ರಾಮಾಗಳನ್ನ ನಾನು ಅಲ್ಲೇ ನೋಡಿದ್ದೀನಿ. ಅಲ್ಲ ಗುರು, ಅಲ್ಲ ನಿನ್ನಂಥ ಸೈಕೋ ಮನುಷ್ಯನ ನಾನು ನೋಡೇ ಇಲ್ಲ. ನಿನಗೆ ರಕ್ಷಿತನ ಕಂಡ್ರೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡು, ಮತ್ತೆ ಯಾಕೆ ಆ ಹುಡುಗಿನ ಮೆಂಟಲಿಯಾಗಿ ಕುಗ್ಸೋ ಕೆಲಸ ಮಾಡ್ತಾ ಇದೀಯಾ? ನಿಜವಾಗ್ಲೂ ಪ್ರೇಕ್ಷಕರ ಈ ಪ್ರೋಮೋ ನೋಡಿದ ನಿಮ್ಮೆಲ್ಲರಿಗೂ ನಾನು ಒಂದೇ ಮಾತಿರೋದು, ಈ ವಿಡಿಯೋ ನೋಡ್ತಿರೋರ್ಗು ಎಲ್ಲ ಹೇಳ್ತಿರೋದು, ನಿಮಗೆ ನಿಜವಾಗ್ಲೂ ಕೂಡ ರಕ್ಷಿತನ ಮೇಲೆ ಆಯಿತಾ ಏನಾದರೂ ಆಯಿತಾ ಪ್ರೀತಿ ಇದ್ದರೆ ದಯವಿಟ್ಟು ಇದು ಸುದೀಪ್ ಸರ್ ಅವ್ರ ತನಕ ತಲುಪಬೇಕು, ಇದು ಬಿಗ್ ಬಾಸ್ ಟೀಮ್ ತನಕ ತಲುಪಬೇಕು. ರಕ್ಷಿತನ ದಯವಿಟ್ಟು ಆ ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ. ಇಲ್ಲ ಅಂತಂದರೆ ಈ ಸೈಕೋ ಧ್ರುವಂತೂ ಆ ಹುಡುಗಿನ ಮೆಂಟಲಿಯಾಗಿ ಕುಗ್ಗಿಸ್ತಾನೆ, ಮಾನಸಿಕವಾಗಿ ಕುಗ್ಗಿಸ್ತಾನೆ. ನಿಜವಾಗ್ಲೂ ರಕ್ಷಿತನ್ಗೆ ಭಯ ಸ್ಟಾರ್ಟ್ ಆಗಿದೆ, ಇವನ ಜೊತೆ ಹೆಂಗಪ್ಪ ಇರೋದು ನಾನು ಆಯಿತಾ, ಈ ರೂಮಲ್ಲಿ ನಾನು ಹೆಂಗಿರೋದು ಅಂತ ಭಯ ಸ್ಟಾರ್ಟ್ ಆಗಿದೆ. ಯಾಕೆಂತಂದರೆ ನಮ್ಗೆ ಗೊತ್ತು ಧ್ರುವಂತಿನ ಕ್ಯಾರೆಕ್ಟರ್ ಏನು ಅನ್ನೋದು ನಮಗೆ ಗೊತ್ತು. ಬಟ್ ಪಾಪ ಆ ಹುಡುಗಿ ಏನು ಮಾಡಿದೆ, ಆ ಹುಡುಗಿ ಏನು ತಪ್ಪು ಮಾಡಿದೆ? ನೀವು ಸೀಕ್ರೆಟ್ ರೂಮಿಗೆ ನೀವು ಹಾಕಿದ್ದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಆಯಿತಾ. ನಂದು ಅದು ಅಲ್ವೇ ಅಲ್ಲ ನನಗೆ. ಬಟ್ ಯಾರ ಜೊತೆ ಹಾಕಿದ್ದೀರಾ?
ಇಡೀ ಕರ್ನಾಟಕಕ್ಕೆ ಗೊತ್ತು ಧ್ರುವಂತ್ಗೆ ರಕ್ಷಿತನ್ ಕಂಡ್ರೆ ಎಷ್ಟು ಹೊಟ್ಟೆ ಕಿಚ್ಚಿದೆ, ಎಷ್ಟು ದ್ವೇಷ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಬಟ್ ಹಂಗಿದ್ರೂ ಕೂಡ ಅದೇ ಧ್ರುವಂತನ ಜೊತೆ ರಕ್ಷಿತನ ಸೀಕ್ರೆಟ್ ರೂಮಲ್ಲಿ ಹಾಕಿರುವಂತಹ ಉದ್ದೇಶವಾದ್ರೂ ಏನು? ಇಲ್ಲಿ ಯಾರನ್ನ ಸೇಫ್ ಮಾಡೋಕ್ಕೆ ಇದನ್ನೆಲ್ಲ ನಡೀತಾ ಇದೆ? ನನಗೆ ಇರುವ ಒಂದು ಆಯ್ತಾ ಸೋರ್ಸ್ ಪ್ರಕಾರವಾಗಿ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ಧ್ರುವಂತು ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಬೆಳಿಗ್ಗೆ ಅಂದರೆ ನಿಮಗೆ ಸೆಕೆಂಡ್ ಫ್ರಮ್ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ನಾಮಿನೇಷನ್ ಪ್ರಕ್ರಿಯೆ ನಡೆದ ಮೇಲೆ ರಕ್ಷಿತಾ ಧ್ರುವಂತು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಈ ಪ್ರೋಮೋ ನೋಡಿದರೆ ನನಗೆ ಧ್ರುವಂತನ್ನ ನಿಜವಾಗ್ಲೂ ಮೀರುಜದಂಗೆ ತಗೊಂಡು ನೆಲಕ್ಕೂ ಜನ ಅನಿಸ್ತಾ ಇದೆ. ಅಂದರೆ ಹೆಂಗೆ ಗೊತ್ತಾ, ಅವ್ನ ಮೆಂಟಾಲಿಟಿ ಹೆಂಗಿದೆ ನೋಡಿ ಆಯ್ತಾ. ಹೋಗಿ ರಕ್ಷಿತನ ಧ್ರುವಂತನ ಜೊತೆ ಸೀಕ್ರೆಟ್ ರೂಮಿಗೆ ಹಾಕಿರುವಂತಹ ಈ ಬಿಗ್ ಬಾಸ್ ಟೀಮಿಗೆ ಏನನ್ಬೇಕು? ಈ ಬಿಗ್ ಬಾಸ್ ಐ ಡ್ರಾಮಾಗಳೆಲ್ಲ ನಾವು ನೋಡ್ಬಿಟ್ಟಿದೀವಿ ಆಯ್ತಾ. TRPಗೋಸ್ಕರವಾಗಿ ಬಿಗ್ ಬಾಸ್ ಟೀಮ್ ಎಂತ ಕೆಳಮಟ್ಟಕ್ಕೆ ಬೇಕಾದ್ರೂ ಇಳಿಯುತ್ತೆ. ಇಡೀ ಕರಾವಳಿ ಜನ, ಇಡೀ ತುಳುನಾಡಿನ ಜನ ನಿಜವಾಗ್ಲೂ ಕೂಡ ರಕ್ಷಿತಾ ಆಯ್ತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂತಹ ಒಂದು ಪ್ರೋಮನ ಅವರಿಗೆ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ, ಮೇಡಮ್ ನಮ್ಮ ಪ್ರೋಮನ 30 ಸರಿ ನೋಡಿದೆ, 40 ಸರಿ ನೋಡಿದೆ, ಆಗ್ತಾ ಇಲ್ಲ ಮೇಡಮ್ ನೋಡೋಕ್ಕೆ, ರಕ್ಷಿತನ್ ನೋಡೋಕೆ ಆಗ್ತಾ ಇಲ್ಲ ಅಂತ. ಎಪಿಸೋಡನ್ನ ಆ ಒಂದು ಪೋಷಣೆ ಅಂದರೆ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೋಗೋ ಆ ಒಂದು ಪೋಷನ್ ಏನಿದೆ ಅದು ನೋಡೋಕ್ಕೋಸ್ಕರವಾಗಿ ಕಾದು ಕುಳಿತು ನೋಡಿದ್ದಾರೆ ಎಪಿಸೋಡನ್ನ. ಅಂದರೆ ಇಡೀ ಕರ್ನಾಟಕವೇ ಆಯ್ತಾ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮಿಗೆ ಧ್ರುವಂತ್ ಜೊತೆ ಹೋಗಿರೋದನ್ನ ಯಾರೂ ಕೂಡ ಒಪ್ತಾ ಇಲ್ಲ. ಬೇರೆ ಯಾವ ಕಂಟೆಸ್ಟೆಂಟ್ ಜೊತೆ ಹೋಗಿದ್ರು ಕೂಡ ರಕ್ಷಿತಾ ಖಂಡಿತವಾಗ್ಲೂ ನಾನಲ್ಲ, ಯಾರು ಕೂಡ ಅದ್ರ ಬಗ್ಗೆ ಏನೂ ಮಾತನಾಡ್ತಿರ್ಲಿಲ್ಲ. ಇಟ್ಸ್ ಓಕೆ, ಬರ್ತಾಳೆ ಬಿಡು ಅಂತ ಇದ್ದು. ಬಟ್ ಧ್ರುವಂತಿನ ಆಯ್ತಾ ಒಂದು ಮೆಂಟಾಲಿಟಿಗೆ, ಧ್ರುವಂತಿನ ಒಂದು ಕಪಿಚೇಷ್ಟೆ, ಧ್ರುವಂತಿನ ವ್ಯಂಗ್ಯತನ, ಅವನ ಸೈಕೋಸಮ್ಗೆ ಆಯ್ತಾ ರಕ್ಷಿತಾ ಅವನೊಟ್ಟಿಗೆ ಇದ್ರೆ ನಿಜವಾಗ್ಲೂ ಕೂಡ ರಕ್ಷಿತನೇ ಸರ್ ದಯವಿಟ್ಟು ಬಿಗ್ ಬಾಸ್ ಮನೆಯಿಂದ ಕಳಿಸೋದಾದ್ರೆ ನಾನು ಕಳಿಸ್ಬಿಡಿ, ದಯವಿಟ್ಟು ಇವನ ಜೊತೆ ಸೀಕ್ರೆಟ್ ರೂಮಲ್ಲಿ ಇಡಬೇಡಿ ಅಂತ ರಕ್ಷಿತಾನೇ ಬಿಗ್ ಬಾಸ್ ಹತ್ರ ಬೇಡ್ಕೋಣ ಅಂತ ಸ್ಥಿತಿ ಬರುತ್ತೆ. ಓಕೆ, ನೋಡೋಣ ನೆಕ್ಸ್ಟ್ ಪ್ರೋಮೋಕ್ಕೆ. ಒಟ್ಟಾರೆಯಾಗಿ ಈ ಸೀಕ್ರೆಟ್ ರೂಮು ನಿಜವಾಗ್ಲೂ ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಹೋಗಿ ಆ ಸೈಕೋ ಜೊತೆ ಪಾಪ ರಕ್ಷಿತನ ಹಾಕಿದಿರಲ್ಲ, ಏನು ಹೇಳಬೇಕು ಬಿಗ್ ಬಾಸ್ ಟೀಮಿಗೆ. ಬಾಯ್ ಬಾಯ್.